ಸದಸ್ಯರಾದ ಶ್ರೀ ಡೆರಿಕ್ ಎಂಬಿ, ವಿಧಾನ ಪರಿಷತ್ತಿನ ಮಾಜಿ ಹಂಗಾಮಿ ಸಭಾಪತಿಗಳಾದ ಡಾಕ್ಟರ್ ಎನ್ ತಿಪ್ಪಣ್ಣ, ಮಾಜಿ ಉಪಸಭಾಪತಿ ಹಾಗೂ ಹಂಗಾಮಿ ಸಭಾಪತಿಗಳಾದ ಡೇವಿಡ್ ಶಿಮೋನ್, ರಾಜ್ಯಸಭೆಯ ಮಾಜಿ ಸದಸ್ಯರುಗಳು ಹಾಗೂ ಇಸ್ರೋದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಕೆ ಕಸ್ತೂರಿ ರಂಗನ್, ಖ್ಯಾತ ಕೃಷಿ ವಿಜ್ಞಾನಿ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್, ಅಣುವಿಜ್ಞಾನಿ ಶ್ರೀ ಎಂ.ಆರ್. ಶ್ರೀನಿವಾಸನ್, ಹಿರಿಯ ಸಾಹಿತಿ ಪ್ರೊಫೆಸರ್ ಜಿ.ಎಸ್. ಸಿದ್ದಲಿಂಗಯ್ಯ, ಹಿರಿಯ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿ, ಕನ್ನಡ ಚಿತ್ರರಂಗದ ಹಾಗೂ ಬಹುಭಾಷಾ ಹಿರಿಯ ನಟಿ ಶ್ರೀಮತಿ ಬಿ. ಸರೋಜಾದೇವಿ ಮತ್ತು ಕ್ರೈಸ್ತರ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರುಗಳ ನಿಧನ ಹೊಂದಿರುವುದನ್ನು ಹಾಗೂ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ದಾಳಿಗೆ ಬಲಿಯಾದ ಕರ್ನಾಟಕದ ನಾಗರಿಕರು ಒಳಗೊಂಡಂತೆ ಮೃತಪಟ್ಟಿರುವುದನ್ನು RCB ತಂಡದ ವಿಜಯೋತ್ಸವದ ಸಲುವಾಗಿ ಏರ್ಪಡಿಸಿದಂಥ ಅಭಿನಂದನಾ ಸಮಾರಂಭದ ವೇಳೆ ಕಾಲ್ಕುಲತಕ್ಕೆ ಒಳಗಾಗಿ 11 ಜನ ಮೃತಪಟ್ಟಿರುವುದನ್ನು ಮತ್ತು ಇತ್ತೀಚೆಗೆ ಗುಜರಾತಿನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನದ ದುರಂತದಲ್ಲಿ ಸುಮಾರು 265 ಮಂದಿ ಮೃತಪಟ್ಟಿರುವುದನ್ನು ಈ ಸದನ ಅತ್ಯಂತ ವಿಷಾದದಿಂದ ತಿಳಿಯಬಯಸ್ತೇನೆ. ಶ್ರೀ ಬೇಗನೆ ರಾಮಯ್ಯರವರು ಚಿಕ್ಕಮಗಳೂರು ಜಿಲ್ಲೆಯ ಬೇಗನೆಯಲ್ಲಿ ಜನಿಸಿದ್ದು MA ಹಾಗೂ BL ಪದವಿಯನ್ನು ಪಡೆದಿದ್ದರು. 1978ರಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ 6ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದ ಅವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಗ್ರಾಮೀಣ ನೀರು ಪೂರೈಕೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ತಮ್ಮ ಅಧಿಕಾರ ಅವಧಿಯಲ್ಲಿ ಕುಡಿಯುವ ನೀರಿಗಾಗಿ ಹಳ್ಳಿಗಳಲ್ಲಿ ಬೋರ್ವೆಲ್ ಕೊರೆಸಿ ಬೋರ್ವೆಲ್ ರಾಮಯ್ಯ ಎಂದೇ ಹೆಸರುವಾಸಿಯಾಗಿದ್ದರು. ಹಿರಿಯ ರಾಜಕಾರಣಿ ಶ್ರೀ ಬೇಗನೆ ರಾಮಯ್ಯರವರು ದಿನಾಂಕ 24/4/2025ರಂದು ನಿಧನ ಹೊಂದಿರುತ್ತಾರೆ. ಬಹುಶಃ ಬೇಗನೆ ರಾಮಯ್ಯರವರು ನನ್ನ ತಂದೆಯ ಕೂಡ ಶಾಸಕ ಸಹಪಾಠಿಯಾಗಿದ್ದರು ಮತ್ತು ಅವು ನನ್ನ ತಂದೆ ಮತ್ತು ಅವರು ಅತ್ಯಂತ ಆತ್ಮೀಯರು ಕೂಡ ಆಗಿದ್ದರು. ಬಹುಶಃ ಇವತ್ತು ಸಚಿವರಾಗಿ ಶಾಸಕರ ಜನಪ್ರತಿನಿಧಿಯಾಗಿ ಭಾಳಷ್ಟು ಜನ ಹಿಂದೆ ಕೂಡ ಬಂದಿದ್ದಾರೆ, ಈಗಲೂ ಮುಂದೆ ಕೂಡ ಬರ್ತಾರೆ. ಅದು ಕೆಲವು ಮಂದಿ ಅದರಲ್ಲಿ ಜನರಲ್ಲಿ ಶಾಶ್ವತವಾದ ನೆನಪಿಡುವಂಥ ಕೆಲಸಗಳಿರುವುದು ಕೆಲವು ಮಂದಿಗಳಲ್ಲಿ ಮಾತ್ರ ನನಗೆ ಬಿಟ್ಟುಕೊಳ್ಳುವುದು. ಅದರಲ್ಲಿ ಬಹುಶಃ ಇವತ್ತು ಜನರು ನೆನಪಿಟ್ಟುಕೊಳ್ಳುವಂತಹ ಆ ಮಾತಿರಲಿ, ಆ ಕೆಲಸ ಇರಲಿ, ಅದರಲ್ಲಿ ಬೇಗನೆ ರಾಮಯ್ಯವರು ಕೂಡ ಒಬ್ಬರು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಕಡೆ ಗಳಿಗೆಯಲ್ಲಿ ತನಕ ಕೂಡ ಸಾಮಾಜಿಕವಾದ ಚಿಂತನೆ ಮತ್ತು ಸಮಾಜದ ಏಕತೆ ಸೌಹಾರ್ದತೆ ಬಗ್ಗೆ ಕೂಡ ಅವರು ಅದನ್ನು ಒತ್ತು ಕೊಟ್ಟಿದ್ದರು. ಅಸೌಖ್ಯರಾಗಿ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಆ ವಯಸ್ಸಿನಲ್ಲಿ ಮತ್ತು ಆ ಒಂದು ಸಂದರ್ಭದಲ್ಲಿ ಕೂಡ ಅವರು ಸಮಾಜದ ಏಕತೆ ಬಗ್ಗೆ ವಿಶೇಷವಾದ ಆ ಕಾಳಜಿಯನ್ನು ಇಟ್ಟುಕೊಂಡು ಹಲವಾರು ಸಲಹೆ ಸೂಚನೆ ಕೂಡ ಇವತ್ತು ಕೊಟ್ಟಿದ್ದಾರೆ. ಆದ ಕಾರಣ ಆ ಒಂದು ಅವರು ನಾನು ಇವತ್ತು ಕೂಡ ನೆನಪಿಸಿಕೊಂಡು ಅದು ಶ್ರದ್ಧಾಂಜಲಿ ಅರ್ಪಿಸಿಕೊಂಡು ಅದರ ಜೊತೆ